ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆನೇ ಎದ್ದು ನಾನಿಲ್ಲಿ ಟೀ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಟೀ ಕಾಫಿ ಕುಡಿಯೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಚಳಿಗಾಲದಲ್ಲಿ ಕುಡಿತೀನಿ, ಬೇರೆ ಟೈಮಲ್ಲಿ ಕುಡಿಯಲ್ಲ. ಸುಳ್ಳು ಹೇಳೋದಲ್ಲ, ಈ ಥರ ಚಳಿಗಾಲ ಮಳೆಗಾಲದಲ್ಲಿದ್ದಾಗ ಕುಡಿಲೇಬೇಕು ಅಂತ ಅನಿಸುತ್ತೆ. ಮನೇಲಿದ್ದರೆ ಇವೆಲ್ಲ ಅಷ್ಟೇ, ಕೆಲ್ಸಕ್ಕೆ ಹೋದರೆ ಇವೆಲ್ಲ ಮುಟ್ಟೋದೇ ಇಲ್ಲ ನಾನು. ನೋಡಿ ಇಲ್ಲಿ ಟೀ ರೆಡಿ ಆಗ್ತಾಯಿದೆ. ನೆಕ್ಸ್ಟು ತುಂಬ ಕೆಲಸ ಇದೆ ಫ್ರೆಂಡ್ಸ್. ತಿಂಡಿ ಮಾಡಬೇಕು. ಇವತ್ತು ಸಂಡೇ ಅಲ್ವಾ, ಸಂಡೇ ಎಲ್ಲರಿಗೂ ಎಷ್ಟೇ ಸಿಕ್ಕಿದ್ರೆ ನಮಗೆ ಮಾತ್ರ ಕೆಲಸ ಜಾಸ್ತಿ ನಮ್ಮ ಮನೇಲಿ. ಟೀ ಕುಡಿದು ಮುಂದಿನ ಕೆಲಸ ಮಾಡುವ. ಬೆಳಗ್ಗೆನೇ ಗಾಳೀಲಿ ಕುತ್ಕೊಂಡು ಟೀ ಕುಡಿಯೋ ಅಭ್ಯಾಸ ಎಷ್ಟು ಜನಕ್ಕಿದೆ. ನನಗಂತೂ ಈ ಥರ ಟೀ ಕಾಫಿ ಕುಡಿಯೋದು ಅಂದರೆ ತುಂಬ ಇಷ್ಟ. ಅದೇ ತಣ್ಣಗಿರೋ ಗಾಳಿ ಬೀಸ್ತಾ ಇರುತ್ತಲ್ಲ, ಅಲ್ಲಿ ಕುತ್ಕೊಂಡು ಟೀ ಕಾಫಿ ಕುಡಿಯಬೇಕು. ಅದು ನನಗೆ ತುಂಬ ಇಷ್ಟ ನಿಜವಾಗ್ಲೂ. ಅದಕ್ಕೆ ನಮ್ಮ ಮನೇಲಿ ಯಾವ ಜಾಗದಲ್ಲಿ ಗಾಳಿ ಬರುತ್ತೆ ಅಲ್ಲಿ ಕುತ್ಕೋತೀನಿ. ಕರೆಕ್ಟಾಗಿ ಬಾಗಿಲು ನೇರದಲ್ಲಿ ಕುತ್ಕೋತೀನಿ. ಬಾಗಿಲು ತೆಗೆದ್ಬಿಟ್ಟು ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇರುತ್ತೆ ಗೊತ್ತಾ ಬೆಳಗ್ಗೆ ಟೈಮು. ಬಿಸಿಲಿದ್ದಾಗಲೂ ಅಷ್ಟೇ, ಬಿಸಿಲಲ್ಲೂ ಅಷ್ಟೇ ಒಂದೊಂದು ದಿವಸ ಹೊರಗಡೆನೇ ಹೋಗಿ ಕುತ್ಕೊಂಡು ಕುಡಿತೀನಿ ನಾನು. ಆ ಥರ ಟೀ ಕಾಫಿ ಕುಡಿಯೋದು ಅಂದರೆ ತುಂಬ ಇಷ್ಟ. ಟೀ ಕಾಫಿ ಅಂತಲೇ ಅಲ್ಲ, ಒಂದೊಂದು ಸಾರಿ ಹಾಗೆ ನಮ್ಮ ಮನೆ ಮೇಲ್ಗಡೆ ಹೋಗ್ಬಿಟ್ಟು ಊಟ ಸಹ ಮಾಡ್ತೀವಿ ನಾವು. ಹೊರಗಡೆ ಅಡುಗೆನೂ ಮಾಡ್ತೀವಿ. ನೀವು ನೋಡಿರ್ಬೋದು, ನಾನು ಮೀನು ಫ್ರೈ ಎಲ್ಲ ಮಾಡಿದ್ದೀನಿ. ಎಲ್ಲ ಹೊರಗಡೆ ಒಲೆಯಲ್ಲೇ ಮಾಡಿರೋದು. ಅಂದರೆ ಆ ಥರ ವಾತಾವರಣದಲ್ಲಿ ಕುತ್ಕೊಂಡು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಟೀ ಕಾಫಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನನಗಂತೂ ಆ ಥರ ಇಷ್ಟ, ಅದಕ್ಕೆ ಹೇಳ್ತಾ ಇರೋದು. ನೋಡಿ ಹೇಗೆ ಟೀ ಕುಡಿತಾ ಇದ್ದಾರೆ. ಇವ್ರಿಗೆ ಏನು ಗೊತ್ತಾ, ಲೆಕ್ಕದಲ್ಲಿ ಇವ್ರಿಗೆ ಟೀನೇ ಕೊಡಬಾರ್ದು, ಸ್ವೀಟ್ ಏನೂ ಕೊಡಬಾರ್ದು. ಆದರೂ ಹಠ ಜಾಸ್ತಿ, ಬೇಕು ಬೇಕು. ಸ್ವೀಟು ತಿನ್ನಾಗೇ ಇಲ್ಲ, ಸ್ವೀಟ್ ಅಂದ್ರೇ ಇಷ್ಟ ಜಾಸ್ತಿ. ಪಾಪ ಏನೂ ಗೊತ್ತಿಲ್ಲ. ಸುಮ್ಮನೆ ಫೋನಲ್ಲಿ ಸೈಲೆಂಟಾಗಿರೋದು ಇವಳು. ಹೇಗೆ ಮಾತಾಡ್ತಾಳೆ ಗೊತ್ತಾ. ಇವಾಗ ನಮ್ಮದು ಟೀ ಎಲ್ಲ ಕುಡ್ದಾಗಿದೆ. ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಇಡ್ತಾ ಇದ್ದೀನಿ. ಅಂದರೆ ಅಂಗಡಿಯಿಂದ ತಂದಿರ್ತೀವಲ್ಲ, ಹಾಗಾಗಿ ಪಾಕೆಟ್ ಆದರೂ ಅಷ್ಟೇ ಜರಡಿ ಹಿಡಿದ್ಬಿಟ್ಟೆ ಮಾಡೋದು ನಾವು. ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಬೇಕು ಗೋಧಿ ಹಿಟ್ಟನ್ನ ಯಾವಾಗಲೂ. ಫಸ್ಟ್ ಹೇಳ್ಬೇಕಾದ್ರೆ ನನಗೆ ಇದು ಗೊತ್ತಿರಲಿಲ್ಲ ನಿಜ. ನನಗೊಂದು ಟೈಮಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು. ಒಂದು ಟೀ ಮಾಡೋಕ್ಕೆ ಬರ್ತಿರಲಿಲ್ಲ ನನಗೆ. ಅಡುಗೆ ಮಾಡೋಕ್ಕೆ ಬರ್ದಲ್ಲೇ ಇದ್ದಾಗೆಲ್ಲ ತುಂಬ ಅವಮಾನ ಪಟ್ಕೊಂಡಿದ್ದೀನಿ ನಾನು. ಎಲ್ಲರ ಹತ್ರನೂ ಬೈಸ್ಕೊಂಡಿದ್ದೀನಿ, ಅಡುಗೆ ಬರೋಲ್ಲ, ಒಂದು ಟೀ ಮಾಡೋಕ್ಕೆ ಬರೋಲ್ಲ ಅಂತ ಎಲ್ಲ. ಆದರೆ ಇವಾಗ ಎಲ್ಲ ಅಡುಗೆನೂ ಮಾಡ್ತೀನಿ ನಾನು. ಹಸಿಟ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ನಾನು ಚಪಾತಿನ ಈ ಥರ ಒತ್ಕೊಂಡು ಇಟ್ಕೊತೀನಿ. ಸಾಮಾನ್ಯವಾಗಿ ಹಳ್ಳಿ ಕಡೆ ಜನ ಹೀಗೆ ಮಾಡೋದು. ಚಪಾತಿ ನಿಂತ್ಕೊಂಡು ಒತ್ತಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಅಂದರೆ ಸಜ್ಜೆ ಇದ್ದರೆ ಅಲ್ಲೇ ಅಲ್ಲೇ ಮಾಡ್ಬೋದು. ಆದರೆ ನಮ್ಮ ಸಜ್ಜೆ ಅಷ್ಟು ಇದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಥರ ಚಪಾತಿನ ಫಸ್ಟೇ ಒತ್ತು, ಅಥವಾ ಒಂದು ನ್ಯೂಸ್ ಪೇಪರ್ ಮೇಲಾಗಲಿ ಈ ಥರ ಮರದ ಮೇಲಾಗಲಿ ಹಾಕ್ಕೊಬಿಡ್ತೀವಿ ಕ್ಲೀನಾಗಿ ಒತ್ತಿಬಿಟ್ಟು. ಇಲ್ದಿದ್ರೆ ಅಲ್ಲೇ ಒತ್ತಿ ಅಲ್ಲೇ ಬೇಯಿಸೋಕೆ ಅಲ್ಲಿ ಜಾಗ ಇಲ್ಲ. ಅದಕ್ಕೋಸ್ಕರ ಮೊದಲಿಗೆ ಒಂದು ಕಡಾಯಿನ ತೊಗೊಂಡು ನಾನು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋದು ನಾವು. ಇದು ಜಾಸ್ತಿ ಥರನೇ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ, ಆದರೆ ಆ ಸ್ಪೂನ್ ಪೂರ್ತಿನೂ ಹಾಕೋದಿಲ್ಲ ನಾನು, ಸ್ವಲ್ಪನೇ ಹಾಕೋದು. ಮತ್ತು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಹಾಕಿದ ತಕ್ಷಣ ಬೇಕಂದ್ರೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕಿಲ್ಲ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದು ಸ್ವಲ್ಪ ಚಟಪಟ ಅಂತ ಅನ್ಬೇಕಾದ್ರೆ ಇದಕ್ಕೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ನಾನು. ಒಂದು 4-5 ಈರುಳ್ಳಿನ ಕಟ್ ಮಾಡಿದ್ದೀನಿ ನಾನು, ಮೀಡಿಯಮ್ ಸೈಜ್ದು. ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಚಿಟಿಕೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋತೀನಿ. ಅರಿಶಿನ ಉಪ್ಪು ಹಾಕಿದ್ರೆ ಮಾತ್ರ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಯಾವುದೇ ಆದರೂ ಅಷ್ಟೇ, ಅರಿಶಿನ ಉಪ್ಪು ಹಾಕಿದ ತಕ್ಷಣ ಅದು ನೀಟಾಗಿ ಫ್ರೈ ಆಗುತ್ತೆ ಮತ್ತು ಅದು ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಹಿಡಿಯುತ್ತೆ ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ. ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೈಮ್ ಏನು ಹಿಡಿಯೋದಿಲ್ಲ, ಬೇಗ ಮಾಡ್ಕೋಬೋದು. ಈ ಪಲ್ಯ ಗಿಲ್ಯ ಅವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಈ ಥರ, ಅಂದರೆ ಈ ನಾನ್ ವೆಜ್ ತಿನ್ನೋರಾದರೆ ಈ ಥರ ಮಾಡ್ಬೋದು. ಸಸ್ಯಾಹಾರಿಗಳಾದರೆ ಸಸ್ಯಾಹಾರನೇ ಮಾಡ್ಕೊಂಡು ತಿನ್ಬೋದು.
ಇವಾಗ ಒಂದು 4 ಮೊಟ್ಟೆ ಇದು ಚೆನ್ನಾಗಿ ಫ್ರೈ ಆಗಿದೆ. 4 ಮೊಟ್ಟೆ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಫಸ್ಟೇ ಮೊಟ್ಟೆನ ಹೊಡೆದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಇಟ್ಟಿದ್ದೆ ನಾನು. ಯಾಕಂದರೆ ಅದು ಹೊಡೆದ್ಬಿಟ್ಟು ಹಾಕ್ತಾ ಸಿಪ್ಪೆನೂ ಬಿದ್ದೋಗ್ಬಿಡುತ್ತೆ ಒಂದೊಂದು ಸರಿ. ಅದಕ್ಕೆ ಫಸ್ಟೇ ಈ ಥರ ಬಟ್ಲಲ್ಲಿ ಹಾಕ್ಕೊಬಿಡ್ತೀನಿ. ನೋಡಿ ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ. ಈ ಥರ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ದೋಸೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಜಾಸ್ತಿ ಮಾಡಲ್ಲ, ಯಾವತ್ತೋ ಒಂದು ದಿವಸ ಅಪರೂಪಕ್ಕೆ ಮಾಡ್ತೀನಿ ಅಷ್ಟೇ. ಸಂಡೇ ಟೈಮೇ ಜಾಸ್ತಿ ಈ ಥರ ಎಲ್ಲ ಮಾಡೋದು ನಾನು. ಮಕ್ಕಳೆಲ್ಲ ಇರ್ತಾರಲ್ಲ, ಅದಕ್ಕೋಸ್ಕರ ಸಂಡೇ ಟೈಮ್ ಮಾತ್ರ ಮಾಡ್ತೀನಿ. ನೋಡಿ ಯಾವ ಥರ ಹಾರೋಯ್ತು. ಒಂದೊಂದು ಸರಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ತುಂಬ ವೀಡಿಯೋ ಮಾಡ್ತಾಯಿರ್ತೀವಲ್ಲ, ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ನಾನಿಲ್ಲಿ. ಈ ನಾನ್ ವೆಜ್ಗಳಿಗೆ ಕೊತ್ತಂಬರಿ ಇರಲೇಬೇಕು, ಅವಾಗಲೇ ಚೆನ್ನಾಗಿ ಟೇಸ್ಟಿಯಾಗಿರೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಇವಾಗ ನೋಡಿ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನಾನು. ಇಷ್ಟೇ, ಇದು ಏನೊಂದು 10 ನಿಮಿಷಕ್ಕೆಲ್ಲ ಬೇಯುತ್ತೆ. ಒಂದು ಕಡೆ ನಾನಿಲ್ಲಿ ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಚಪಾತಿ ಬೇಯಿಸ್ಕೊಂಡು ಚಪಾತಿನೂ ಸಹ ಇಲ್ಲಿ ರೆಡಿಯಾಗಿದೆ. ಜಾಸ್ತಿ ನಮ್ಮ ಮನೇಲಿ ಆಯಿಲ್ ಚಪಾತಿ ತಿನ್ನಲ್ಲ ಹೇಳಬೇಕಂದ್ರೆ. ನನಗೆ ತೋರ್ಸೋಕ್ಕೋಸ್ಕರ ಒಂದು ಹಾಕಿರೋದು. ಒಂದೇ ಚಪಾತಿ ಇಲ್ಲಿ ಪ್ಲೇಟಿಗೆ ಹಾಕ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಪಲ್ಯ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರೋದು. ಆದರೆ ನಮ್ಮ ಮನೇಲೆಲ್ಲ ಡ್ರೈ ಚಪಾತಿನೇ ತಿನ್ನೋದು, ಸುಳ್ಳೇನೆ ಕೇಳಬೇಕು. ಟೈಮ್ ಎಷ್ಟು ಗೊತ್ತಾ? 12:40 ನಾವು ತಿಂಡಿ ತಿಂತಾಯಿರೋ ಟೈಮ್. ಯಾಕಂದರೆ ಸಂಡೇ ಟೈಮ್ ನಮ್ಮ ಮನೇಲಿ ನಾವು ಲೇಟಾಗಿ ತಿಂಡಿ ತಿನ್ನೋದು. ಹಾಗಾಗಿ ನಾನು ತಿಂಡಿ ಮಾಡಿರೋದೇ ಇವಾಗ. ಚಪಾತಿನೂ ಪಲ್ಯ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತೈತೆ. ಇವಾಗ ಮಕ್ಕಳು ತಿಂತಾಯಿದ್ದಾರೆ, ಇವಾಗ ನಾನು ತಿಂತೀನಿ. ಸಂಡೇ ಟೈಮ್ ಮಾತ್ರ ಇಷ್ಟು ಲೇಟ್ ಅಷ್ಟೇ. ಎಷ್ಟು ಮೋಡ ಇದೆ, ಆದರೂ ನೋಡಿ ಎಷ್ಟು ಸೆಕೆ ಆಗ್ತಾಯಿದೆ ನನಗೆ. ಯಾವ ವಾತಾವರಣವೂ ಸೆಟ್ ಆಗಲ್ಲ, ಏನು ಅಂತಲೇ ಗೊತ್ತಿಲ್ಲ. ತಿಂಡಿ ತಿಂದು ಮುಂದಿನ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಊಟಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಚಿಕನ್ ಫ್ರೈ ಮತ್ತು ಬೆಳ್ಳುಳ್ಳಿ ಕಬಾಬ್ನ ನಾನು ಇದ್ದೀನಿ. ಯಾವುದು ರೆಸಿಪಿ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ನೋಡಿ ಬೆಳ್ಳುಳ್ಳಿ ಕಬಾಬು. ಇದು ರೆಡಿಮೇಡ್ ಫುಲ್ಲು ಪೌಡ್ರೇ ಸಿಗುತ್ತೆ, ಅದರಲ್ಲಿ ಕಲಿಸಿರೋದು. ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್.